ಸಮಸ್ತ ಕನ್ನಡ ಜನತೆಗೆ ನಮಸ್ಕಾರ. ನಾನು ಯೋಗೇಶ್. ನಿಮಗೆ ಇವತ್ತು ನಾನು ಏನು ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ಅಂದರೆ, ಇದು ಆವರೆಪ್ಪು. ಕನ್ನಡದಲ್ಲಿ ಅವರೆಪ್ಪು ಅಂತಾರೆ, ಮತ್ತು ಇನ್ನೂ ಕೆಲವೊಂದು ಹೆಸರುಗಳು ಇದೆ ಇದಕ್ಕೆ, ಅದರದ್ದೇ ಅದು. ಇದರ ಬೆನಿಫಿಟ್ ಏನಪ್ಪ ಅಂದರೆ, ಶುಗರ್ ಲೆವೆಲ್ಲು ಜಾಸ್ತಿ ಆಗಿದೆ ಅಂಥವ್ರಿಗೆ ಇದು ನಿಮಗೆ ಒಳ್ಳೆಯದಾಗುತ್ತೆ. ಏನಂದರೆ ಈ ಈ ಥರ 2 ಎಳೆ ತಗೊಂಡು ನೀವು ಒಂದು 2 ಲೀಟ್ರು ಗ್ಲಾಸ್ ಎರಡೇ ಗ್ಲಾಸ್ ನೀರಿಗೆ ಇಷ್ಟು ಹಾಕಿದ್ರೆ 1 ಗ್ಲಾಸ್ ಗಂಟ ಕುದಿಸಿದ್ರೆ ಅದು ಗೋಲ್ಡ್ ಕಲರ್ ಬರುತ್ತೆ. ಅದು ಸ್ವಲ್ಪ ಬೆಲ್ಲ ಹಾಕಿ ನೀವು ಕುಡಿಬೋದು, ಇಲ್ಲ ಹಾಗೆ ಕುಡಿಬೋದು, ಒಳ್ಳೆಯದಾಗುತ್ತೆ. ಮಾತ್ರ ನಾನು 2 ಇಯರ್ಸಿಂದ ಯೂಸ್ ಮಾಡ್ತೀನಿ. ಇದಕ್ಕೆ ನನಗೆ ಮೂಲ ತಿಳಿಸ್ಕೊಟ್ಟಿದ್ದು ನಮ್ಮ ಗುರುಗಳು ತ್ಯಾಗರಾಜ್ ಸರ್, ಅಂದರೆ ಈಗ ವೈದ್ಯರಾಜ್ ಸರ್ ಅಂತ ಕರೀತಾರೆ. ನಮ್ಮ ರಾಮನಗರ ಜಿಲ್ಲೆ ಅರೇಳಿ ಅವರು ಇರೋದು. ಮೂಲತಃ ಬಂದು ವಿಜಯನಗರದಲ್ಲಿ ಅವ್ರದ್ದು ಕ್ಲಿನಿಕ್ ಇದೆ. ನಮ್ಮ ಗುರುಗಳು ಈಗ ಆಧ್ಯಾತ್ಮ ಮಾರ್ಗದಲ್ಲಿರೋದ್ರಿಂದ ಅವರು ಸ್ವಲ್ಪ ಜಾಸ್ತಿ ಸಿಗೋಲ್ಲ. ಒಂದು ವೇಳೆ ಸಿಕ್ತಾಗ ಅವ್ರ ಜೊತೆ ಇದ್ದಾಗ ಒಂದು ವೀಡಿಯೋ ಮಾಡ್ತೀನಿ, ಅವ್ರ ಹತ್ರನೂ ಒಂದು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡಿಸ್ತೀನಿ. ಏನಪ್ಪ ಅಂದರೆ ಇದು ಮತ್ತು ಇನ್ನೊಂದೇನಪ್ಪ, ಇತ್ತೀಚೆಗೆ ಜಾಸ್ತಿ ಟ್ರೆಂಡಾಗಿ ಓಡ್ತಾಯಿದ್ದು ಹವಕೆ ಪೂದು ಏನಂತಂದರೆ ಪಿಟ್ಟಪ್ ಮೆಡಿಟೇಷನ್, ಅಂದರೆ ಬಂಗು. ಈ ಬಂಗಿಗೆ ಇದನ್ನು ಪೇಸ್ಟ್ ಮಾಡಿ ಮುಖಕ್ಕೆ ಹಾಕಿದ್ರೆ ಬಂಗು ಹೋಗುತ್ತೆ. ನಮ್ಮ ಪ್ರಕಾರ ಹೇಳಿದ್ರೆ ಪೇಸ್ಟ್ ಮಾಡಿ ಬಂಗ ನೀವು ಇದೆಲ್ಲ ಮಾಡ್ಕೋಬೇಕು ಅಂದರೆ ಮೇಲೆ ಸ್ಕಿನ್ ಮೇಲೆ ಹಾಕೋಕ್ಕಿಂತ ಇನ್ಪುಟ್ ಬಿಟ್ಟಾಗ ನ್ಯಾಚುರಲ್ ಆಗಿ ಗ್ಲೋ ಆಗ್ತೀರಾ ಒಂದು. ಮತ್ತು ನಾನು ಇದೊಂದೇ ಒಂದು ರೀಸನ್ ಅಂತಲ್ಲ, ಇದು ತುಂಬ ಹೆಲ್ಪಿಂಗ್ ಇದೆ. ಇದರಲ್ಲಿ ಬಾಡಿ ಒಳಗಡೆ ತುಂಬ ಹೆಲ್ಪಿಂಗ್ ಇದೆ. ಅಂದರೆ ಇದು ನಿಮಗೆ ಡ್ರೈ ಏರಿಯಾ ಈ ಥರ ನೋಡ್ಬೋದು, ಎಲ್ಲ ನಿಮಗೆ ಬೇಳಿ ಸಂದಿ ಈ ಥರ ಪ್ಲೇಸ್ಗಳಲ್ಲಿ ಈಗ ನೋಡಿ, ಈ ಥರ ಪ್ಲೇಸ್ಗಳಲ್ಲಿ ಡ್ರೈ ಏರಿಯಾದಲ್ಲಿ ವರ್ಷಕ್ಕೆ ಒಂದ್ಸಲಿ ಸಿಗುತ್ತೆ ಹೂವು. ಆ ಸಿಕ್ತಾಗ ಅದನ್ನು ಬಳಸ್ಕೊಳ್ಳಿ. ಹತ್ತಿರದ ಆಯುರ್ವೇದಿಕ್ಕು ನಿಮಗೇನೋ ಗೊತ್ತಿದ್ದರೆ ಅವ್ರ ಹತ್ರ ಹೋಗಿ ಇದ್ರ ಬಗ್ಗೆ ಮಾಹಿತಿ ತಗೊಂಡು ಇದು ಮಾಡಿ. ಯಾಕಂದರೆ ಈಗ ಆಲ್ಮೋಸ್ಟ್ ಎಲ್ಲ ಕೆಮಿಕಲ್ ಫುಡ್ ಆಗಿರೋದ್ರಿಂದ ನ್ಯಾಚುರಲಾಗಿ ಯಾವುದು ಫುಡ್ ಸಿಗ್ತಾಯಿಲ್ಲ ನಿಮಗೆ. ಹಂಗಾಗಿ ಹೇಳ್ತಾ ಇರೋದು ಏನಂದರೆ, ಇದನ್ನು ಯೂಸ್ ಮಾಡ್ಕೊಳ್ಳಿ. ಆದರೆ ನಮ್ಗೆ ಸಿಕ್ಕಿದ್ದಷ್ಟು ಈಗ ನಮ್ಮ ಗುರುಗಳಿಂದ ನನಗೆ ಗೊತ್ತಾಗಿದೆ. ಇದು ಬೆನಿಫಿಟ್ ನಾನು ಯೂಸ್ ಮಾಡಿ ಈಗ ನಿಮಗೆ ಹೇಳ್ತಾ ಇರೋದು. ನಾನು 2 ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ, ಅದರಿಂದ ಹೆಲ್ಪಿಂಗ್ ಇದೆ. ಹಂಗಾಗಿ ನೀವು ಬಳಸ್ಕೊಳ್ಳಿ ಅಂತ ಹೇಳ್ತಾಯಿದ್ದೀನಿ. ಮಾಹಿತಿ ಏನಾರು ಇಷ್ಟ ಆಗಿದರೆ ನಿಮಗೆ ಓಕೆ ಆಗಿರೋ ಈ ವಿಡಿಯೋ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಕಷಾಯ ಮಾಡೋದು ಹೆಂಗೆ ಅಂತ ನಾನು ನೆಕ್ಸ್ಟ್ ಪಾರ್ಟಲ್ಲಿ ತೋರಿಸ್ತೀನಿ. ನಿಮಗೆ ಇನ್ನೊಂದು ವೀಡಿಯೋ ಖಂಡಿತವಾಗಿ ಕಳಿಸ್ತೀನಿ, ಒಳ್ಳೆಯ ಒಪಿನಿಯನ್ ಬಂದರೆ.